ಬಟ್ ಒಳಗಡೆ ಮಾಂಸ ಮಾತ್ರ ಮೀನಿಗೂ ಗೊತ್ತಿಲ್ಲ ಇಷ್ಟೊಂದು ಸಾಫ್ಟ್ ಆಗಿದೆ ಅಂತ. ಸೊ ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್. ಎಲ್ಲಪ್ಪ ಇದ್ದೀವಿ ನಾವು ಬೆಂಗಳೂರಿಂದ ತುಂಬ ದೂರ ಬಂದಿದ್ದೀವಿ. ಉಡುಪಿ ಹತ್ರ ಮಲ್ಪೆ ಬೀಚ್ ಹತ್ರ ಬಂದಿದ್ದೀವಿ. ಸೊ ಇಲ್ಲಿ ಬಂದು ಟಾಡಿ ಸಿಗುತ್ತಂತೆ, ಅಂದರೆ ನೀರ ತೆಂಗಿನ ಮರದಲ್ಲಿ ಇಲ್ಲಿ ಸಿಕ್ಕೊಡೋಂತಹ ನೀರ ಸಿಗುತ್ತೆ ಅಂದರು. ಸೊ ಅದಕ್ಕೋಸ್ಕರ ಬಂದಿರೋವಂಥದ್ದು. ನೀರ ಒಂದೇ ಅಲ್ಲ ಗುರು, ನೀರ ಜೊತೆ ಬೇರೆ ಬೇರೆ ಫಿಶ್ಶು, ಚಿಕನ್ನು, ಇದರ ಐಟಮ್ಸ್ ಜೊತೆ ಕೊಡ್ತಾರಂತೆ ಇವರೇ ಮಾಡಿ. ಸೊ ಇದು ಒಂದು ಕಲಿಯುಗ ಟಾಡಿ ಶಾಪ್ ಅಂತ ಹೇಳ್ಬಿಟ್ಟು ಗೂಗಲಲ್ಲಿ ಹುಡುಕಿದ್ರು ಸಿಗ್ತದೆ. ಮಲ್ಪೆ ಬೀಚು ಪಕ್ಕದಲ್ಲೇ ಇರೋದು. ಅಲ್ಲಿ ನೀರಲ್ಲಿ ಇರ್ತಿದ್ರೆ ಇಲ್ಲಿ ನೀರ ಹರಿತಿರ್ತದೆ. ಸೊ ಆ ಥರ ಒಂದು ಟಾಡಿ ಶಾಪು. ಸೊ ಬಂದಿರೋಂಥದ್ದು ಲೊಕೇಶನ್ ನೀವು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನೀವು ಕೂಡ ಬೇಕಂದರೆ ಟಾಡಿ ಇಲ್ಲಾಂದರೆ ಚಿಕನ್ ಫಿಶ್ ಎಲ್ಲ ಐಟಮ್ ಬೇಕಂದರೆ ಬರ್ಬೋದು. ಉಡುಪಿ ಕಡೆ ಮಲ್ಪೆ ಕಡೆ ಏನಾದ್ರು ಬಂದರೆ ಒಂದ್ಸರಿ ವಿಸಿಟ್ ಮಾಡೋಂಥ ಒಂದು ಜಾಗ. ಸೊ ಹೋಗ್ಬಿಟ್ಟು ಒಂದರ ಹತ್ರ ಮಾತಾಡ್ಕೊಂಡು ಟಾಡಿನ ಕುಡ್ಕೊಂಡು ತಿನ್ಕೊಂಡು ಬರೋಣ ಬನ್ನಿ. ರನ್ ಮಾಡ್ತೀರಾ? ಪ್ರಾನ್ಸ್ಗೆ ಹಾಲು ಕುಡಿಸ್ಬಿಟ್ರು. ಅದೇ उधर टेबल सेट करो पहला. ಲೈಟ್ ಆಫ್ ಮಾಡ್ರಿ. ಒಬ್ರು ಯಾರಾದರೂ ಬೀಚ್ ಓಡಿಸ್ತೀರ? ಅವ್ರು ವಾಸನೆ ಈ ಥರ ಸಿಗುತ್ತೆ ಅನ್ನೋ ಥರ ಇರ್ಬೋದು. ನೀರ ಕುಡಿಯೋಕ್ಕೆ ತೆಂಗಿನ ಮರದ ನೀರ. ಹಿಂದ್ಗಡೆ ಬ್ಯಾಕ್ಗ್ರೌಂಡಲ್ಲಿ ಸಮುದ್ರದ್ದು ವಾಯ್ಸು. ಕುಡಿ 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 ಅಂತಿದೆ, ತಿನ್ನು ತಿನ್ನು ಅಂತಿದೆ. ಜಿಡಿ ಜಿಡಿ ಮಳೆ. ಹೆಂಗಿದೆ ಗೊತ್ತಾ ವೆದರು? ಈ ವೆದರ್ಗೆ ಬೆಸ್ಟು, ಸಖತ್ತಾಗಿರುತ್ತೆ. ಯಾರಿಗೆ ಇಷ್ಟನೇ ಇಲ್ವೋ ಗೊತ್ತಿಲ್ಲ ಗುರು, ಈ ವೆದರ್ಗೆ ಮಾತ್ರ ಈ ಒಂದು ಡ್ರಿಂಕು, ಈ ಒಂದು ಫುಡ್ಡು, ಸೀ ಫುಡ್ಸು ಮಾಡಿಸ್ದಂಗಿರುತ್ತೆ. ಥರ ಮಲ್ಪೆ ಬೀಚ್ ಹತ್ರನೇ ಪಕ್ಕದಲ್ಲಿರೋದು. ಇಲ್ಲಿಂದ ಕಣ್ಣಾಡ್ಸಿದ್ರೆ ಬೀಚು. ಸೊ ಇಲ್ಲಿ ಮುಂದೆನೇ ಇರೋಂಥದ್ದು. ಇದು ಒಂಥರ ಹೆಂಗೆ ಅಂದರೆ ತೆಂಗಿನ ತೋಟ ಎಲ್ಲ ಇದೆ ಇಲ್ಲಿ, ತೆಂಗಿನ ತೋಟ. ಬಟ್ ಇಲ್ಲಿ ಇಳಿಸಲ್ಲ ಅಂತೆ ನೀರು, ಅವರು ಬೇರೆ ಕಡೆ ಇಳಿಸ್ತಾರೆ. ಬಟ್ ತೆಂಗಿನ ತೋಟ ಸಕ್ಕತ್ತಾಗಿದೆ ವೆದರು. ರಾತ್ರಿ ಆಗಿರೋದಕ್ಕೆ ನಿಮ್ಗೆ ಕಾಣಿಸ್ತಿಲ್ಲ, ಬಟ್ ಹಗ್ಲಲ್ಲಿ ಬಂದರೆ ಮಾತ್ರ ಚಿಂದಿ ಆಗಿರುತ್ತೆ. ಫಸ್ಟ್ ಬೈಟ್ ನಾವು ನೀರಾಗೆ ಹೋಗ್ಬಿಡೋಣ. ಅಪರೂಪ ಇಲ್ಲಂತೂ ಅಪರೂಪ ಅಲ್ಲ, ಇಲ್ಲಿ ಎಲ್ಲ ಕಡೆ ಸಿಗುತ್ತೆ, ತುಂಬ ಇದ್ದಾವೆ. ಬಟ್ ನಮ್ಮ ಕಡೆ ಎಲ್ಲ, ಆ ಕಡೆ ಬೆಂಗಳೂರು ಕಡೆ ಎಲ್ಲ ಅಪರೂಪ ಸಿಗಲ್ಲ. ಹೆಂಗಿದೆ ನೋಡಿ, ಪ್ಯೂರ್ ಗಟ್ಟಿ ಎಳ್ನೀರು ಇರುತ್ತಲ್ವಾ. ಈಗ ಕಾಯಾಗಿರೋ ಎಳ್ನೀರನ್ನ ಹೊಡೆದ್ರೆ ಹೆಂಗಿರುತ್ತೆ ಕಲರ್, ಹಂಗಿದೆ. ಸ್ಮೆಲ್ಲು ಅಷ್ಟೇ ಹುಳಿ ಮಜ್ಜಿಗೆ ಥರ ಸ್ಮೆಲ್ಲು. ಹುಳಿ ಮಜ್ಜಿಗೆ ಥರನೇ ಒಂಥರ ಸ್ವೀಟ್ನೆಸ್ಸು, ಸ್ವಲ್ಪ ಹುಳಿ ಇದೆ. ರಾತ್ರಿ ಆಗಿದೆ ಆ್ಯಕ್ಚುಲಿ, ಬಿಸಿಲಿದ್ರೆ ಇನ್ನೂ ಜಾಸ್ತಿ ಹುಳಿ ಆಗೋಗಿರೋದೇನೋ. ಇಲ್ಲಿ ಫುಲ್ ಬಿಸಿಲೇ ಇಲ್ಲ ಇವತ್ತೆಲ್ಲ, ಫುಲ್ಲು ತಣ್ಣಗಿದೆ ವೆದರು. ಸ್ವಲ್ಪ ಹುಳಿ ಇದೆ, ಬೆಳಿಗ್ಗೆ ತೆಗೆದಿರೋದು, ಇವಾಗ ಕುಡಿತಿರೋವಂಥದ್ದು. ಸ್ವಲ್ಪ ಹುಳಿ ಸಿಗತ್ತೆ ನಿಮಗೆ ಕುಡ್ಕೊಂಡು. ಆ್ಯಕ್ಚುಲಿ ಇದು ಕುಡಿದ ತಕ್ಷಣ ಏನಾದ್ರೂ ಬಾಯಿಗೆ ತಗೊಬೇಕು, ಉಪ್ಪಿನಕಾಯಿಯೋ ಇಲ್ಲ ಖಾರನೋ ಅಂತ ಅನಿಸುತ್ತೆ ಗುರು. ಅದಕ್ಕೆ ನಾವು ಇಷ್ಟೊಂದು ಐಟಮ್ ತೊಗೊಂಡಿರೋವಂಥದ್ದು. ಸೊ ಇಲ್ಲಿ ಬಂದರೆ ಫಿಶ್ ಇದೆ ನೋಡಿ, ಇದು ಅಂಜಲ್ಲು, ಬೇಬಿ ಅಂಜಲ್ ಅಂತೆ. ರವಾ ಫ್ರೈ ಮಾಡಿಸ್ಕೊಂಡಿದ್ದೀನಿ. ಪಾಂಪ್ರೆಟ್, ವೈಟ್ ಪಾಂಪ್ರೆಟ್. ಇದು ಖಾರವಾಗಿದೆ. ಮಸಾಲೆ ತಿಂದ್ಬಿಟ್ಟು ಆಗಲೇ
ಇಲ್ಲಿ ಕ್ರಾಪ್ ತೊಗೊಂಡಿದ್ದೀನಿ, ಇದಕ್ಕೆ ಹಾಲೆಲ್ಲ ಕುಡಿಸ್ಬಿಟ್ಟಿದ್ದಾರೆ ಹಾಕಿ, ಹಾಲು ಕುಡಿಸ್ಬಿಟ್ಟು ಮಾಡಿಸಿರುವಂಥದ್ದು. ಸೊ ನಾವಿವಾಗ ಇದಕ್ಕೆ ನಿಂಬೆಹಣ್ಣು ಕುಡ್ಸೋಣ, ಚೆನ್ನಾಗಿರುತ್ತೆ. ಕುಡಿಯಪ್ಪ ಕುಡಿ, ಚೆನ್ನಾಗಿ ಕುಡಿ. ನಿಂಬೆಹಣ್ಣು ಕುಡಿಸಿ ಕಿತ್ತರೆ ಮೇಲ್ಗಡೆ ಗಟ್ಟಿ ಇದೆ ಗುರು, ಗರಿಗರಿಯಾಗಿದೆ. ಬಟ್ ಒಳಗಡೆ ಮಾಂಸ ಮಾತ್ರ ಮೀನಿಗೂ ಗೊತ್ತಿಲ್ಲ ಇಷ್ಟೊಂದು ಸಾಫ್ಟಾಗಿದೆ ಅಂತ, ಅದಕ್ಕೆ ಗೊತ್ತಿಲ್ಲ ಅಷ್ಟೊಂದು ಸಾಫ್ಟಾಗಿದೆ. ಬಾಯಲ್ಲಿ ನೀರು ಬರ್ತಿದ್ವಿ ತಿನ್ನೋಕ್ಕೆ ಮುಂಚೆ. ಮಾಂಸ ಜಾಸ್ತಿ ಸಿಕ್ಬಿಡ್ತು ಹೊರಗಡೆ ಇದೆ, ಗರ್ಗರಿ ಆಗಿದೆ. ಆಮೇಲೆ ಮಾಂಸ ಸಖತ್ ಫ್ರೆಶ್ ಆಗಿದೆ, ಮಜಾ ಇದೆ. ಒಂದೊಂದು ಚೂರು ನೀನು ತಿನ್ಕೊಂಡು ಈ ನೀರಾಗಿ ಕುಡ್ಕೊಂಡು ಹೋದರೆ ಟಾಡಿನ ಸಾಕಾಗಿರುತ್ತೆ. ಅವಾಗಿಂದ ಕಣ್ಣು ಕುಗ್ತಿರೋದು ನನಗೆ ಇದೇನೆ. ಏನು ಕಣ್ಣು ಕುಗ್ತಿದೆ ಗೊತ್ತಾ, ಇದ್ರಲ್ಲಿ ಹಾಕಿರೋ ಮಸಾಲ ಸಖತ್ ಕಣ್ಣು ಕುಗ್ತಿದೆ ನನಗೆ. ಕ್ರ್ಯಾಬು, ಸಣ್ಣ ಕ್ರ್ಯಾಬು, ಯಾವುದೋ ಎಳೆ ಕ್ರ್ಯಾಬು ಅಪ್ಪ ಅಮ್ಮನ ದೂರ ಮಾಡಿಬಿಟ್ಟವ್ರು ನೋಡಿ ಆಲ್ರೆಡಿ ಇದಕ್ಕೆ. ಇದಕ್ಕೆ ಮಾಂಸ ಇರುತ್ತೆ ಇಲ್ಲೋ ಗೊತ್ತಿಲ್ಲ, ಬಟ್ ಮಸಾಲ ಅಂತೂ ಸಕ್ಕತ್ತಾಗಿದೆ. ಮಸಾಲ ಇರೋದಕ್ಕೆ ಮಾಂಸನೇ ಸಿಕ್ತಿದೆ ಇಲ್ವೋ ಗೊತ್ತಾಗ್ತಾನೆ ಇಲ್ಲ. ಎಳೆ ಮಾಂಸ ಸಿಗುತ್ತೆ ಗೊತ್ತಾಗುತ್ತೆ, ಬಟ್ ಮಸಾಲ ಸಕ್ಕತ್ತಾಗಿ ಇಳ್ಕೊಂಬಿಟ್ಟಿದೆ ಮಾಂಸಕ್ಕೆ ಇದು ಇಳ್ಕೊಂಡಿದೆ, ಇದಕ್ಕೆ ಮಾಂಸ ಇಳ್ಕೊಂಡಿದೆ ಗೊತ್ತಾಗ್ತಿಲ್ಲ. ಅಷ್ಟೊಂದು ಫುಲ್ಲು ಸ್ವಲ್ಪ ಸ್ಪೈಸಿಯಾಗಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ಇದರಲ್ಲಿ ಅಂದರೆ ಸ್ವಲ್ಪ ಒಲ್ಸೋಷ್ಟನೆ ಎಲ್ಲ ಹೊಡೆಯಲ್ಲ, ಈ ಥರ ಜಾಸ್ತಿ ಸ್ಪೈಸಿಯಾಗಿ ಹಾಕಿ ಮಾಡಿಕೊಟ್ರೆ. ಇದೊಂದು ಸರಿ ನೋಡ್ಬಿಡೋಣ. ಇದು ಜಸ್ಟ್ ಇದ್ರ ಮೇಲ್ಗಡೆ ಈ ಗ್ರೇವಿ ತಗೊಂಡಿದ್ದಕ್ಕೆ ಖಾರ ಹೊಡಿತು ಸರಿಯಾಗಿ ಮಾಂಸ ಜೊತೆ. ಬಾ ಮುಟ್ಟಿದ್ರೆ ಬಂದ್ಬಿಡ್ತು ಕೈಗೆ ಮಾಂಸ. ಬಿದ್ದೇ ಹೋಯ್ತು, ತಿನ್ಬಿಡೋಣ. ಈ ವೆದರ್ಗೆ ಹಿಂದ್ಗಡೆ ಸಮುದ್ರದ ಅಲೆಗಳ ಸೌಂಡು, ಆಮೇಲೆ ಈ ವೆದರ್ ಹೆಂಗಿದೆ ಅಂದರೆ ಚಿಲ್ಲಾಗಿದೆ, ಪೀಸ್ಫುಲ್ ಆಗಿದೆ ಗುರು. ಹೆವಿ ಸ್ಟ್ರಾಂಗ್ ಇದೆ ಮಾಂಸ. ಅದಕ್ಕೆ ಮಸಾಲೆ ಮಾತ್ರ ಯಪ್ಪ ಗೊಡ್ಡ ಖಾರ ಹಾಕ್ಬಿಟ್ಟಿರೋ ಥರ ಇದೆ. ನಾವು ಕೇಳಲಿಲ್ಲ, ಆದರೂ ಇಷ್ಟೊಂದು ಖಾರ ಮಾಡಿಕೊಟ್ಟಿದ್ರೆ. ಯಾಕೆ ಹೇಳಿ, ಪಕ್ಕದಲ್ಲಿ ನೀರ ಇರುತ್ತಲ್ಲ ಅದಕ್ಕೆ ಮ್ಯಾಚ್ ಆಗಲೇಬೇಕು ಅಂದ್ಬಿಟ್ಟು ಖಾರ ಮಾಡಿಕೊಟ್ಟಿದ್ದಾರೆ. ಇದೂ ಅಷ್ಟೇ ಚೆನ್ನಾಗಿದೆ, ಏನೋ ಒಂಥರ ಡಿಫ್ರೆಂಟಾಗಿ ಮಾಡಿದ್ರು. ಹಾಲೆಲ್ಲ ಹಾಕ್ಬಿಟ್ರು ಗುರು ಇದಕ್ಕೆ, ಒಂಥರ ಸಾಸ್ ಥರ ಮಾಡೋದಕ್ಕೆ. ಮೇ ಬಿ ಇವರು ಓನ್ ಸಾಸ್ ಮಾಡಿರೋದು, ಹಾಲು ಹಾಕಿ ಮಾಡಿರೋವಂಥದ್ದು. ಹೆಂಗಿರುತ್ತೆ ನೋಡೋಣ. ಒಬ್ಬ ಇದಕ್ಕಿಂತ ಕಿಕ್ ಇದೇ ಹೊಡಿತೈತೆ. ಅದೊಂಥರ ಕ್ರೀಮಿ ಗಾರ್ಲಿಕ್ ಟೇಸ್ಟು, ಬಟರು ಚೆನ್ನಾಗಿದೆ. ನೀವು ಹಾಲು ಹಾಕಿದ್ರೂ ಆ ಒಂದು ಎಷ್ಟು ಕನ್ಸಿಸ್ಟೆನ್ಸಿ ಮಾಡಿದ್ದಾರೆ ಅಂದರೆ ಅದು ಹಾಲು ಹಾಕಿದೆ ಅಂತ ಅನ್ಸೋದೇ ಇಲ್ಲ. ಆಮೇಲೆ ಆ ಮೀಟ್ ಏನಿದೆ ಫ್ರಾನ್ಸ್ದು ಮಜಾ ಇದೆ. ಕಡಿತಿದ್ರೆ ನೀವು ಮೀಟ್ ತಿಂತಿದ್ರೆ ಅಂತ ನಿಜವಾಗ್ಲೂ ಚೆನ್ನಾಗಿ ಗೊತ್ತಾಗುತ್ತೆ. ಸಖತ್ತಾಗಿ ಒಂದು ಕೋಟಿಂಗು ಆ ಮೀಟ್ ಜೊತೆ ಸಖತ್ ಹೊಂದ್ಕೊಳ್ಳುತ್ತೆ, ಮಜಾ ಕೊಡೋದು ಗುರು. ಸಖತ್ತಾಗಿದೆ, ಖಾರ ಅಂತೂ ಇಲ್ಲ, ಬಟ್ ಸಖತ್ ಕ್ರೀಮಿಯಾಗಿ ಸೂಪರಾಗಿದೆ. ಚಿಕನೂ ಇದೆ, ಚಿಕನ್ ಅಂತೂ ಸಿಕ್ಕಾಪಟ್ಟೆ ಕಣ್ಣು ಕುಗ್ತಿದೆ ನನಗಂತೂ. ನೋಡಿ ಗ್ರೇವಿ ಮಾತ್ರ ಸಖತ್ ಕಣ್ಣು ಕುಗ್ತಿದೆ ನನಗೆ. ಯಪ್ಪ ಸಖತ್ ಟೆಂಪ್ಟಿಂಗ್ ಆಗಿ ತಿಕ್ಕಾಗಿದೆ. ಚಪಾತಿ ಪರೋಟ ಏನಾದರೂ ಸಿಗುತ್ತೆ, ಹರ್ಕೊಂಡು ಮುರ್ಕೊಂಡು ಹತ್ಕೊಂಡು ತಿನ್ನಿ. ಹೆಂಗಿರುತ್ತೆ ನೋಡೋಣ. ಸೇಮ್ ಸ್ಪೈಸಿ ಜೊತೆ ಮಸಾಲೆ ಜಾಸ್ತಿ ಹಾಕ್ಬಿಟ್ಟಿದ್ದಾರೆ, ಒಗ್ಗರಣೆ ಹಾಕಿರ್ತಾರೆ. ಒಗ್ಗರಣೆದು ಟೇಸ್ಟು ಚಿಕನ್ಗೆ ಈ ಖಾರದ ಪುಡಿನ ಜಾಸ್ತಿ ಹಾಕ್ಬಿಟ್ಟು ತಿನ್ನಂಗೆ ಹೆಂಗಿರುತ್ತೆ ಹಂಗಿದೆ. ಬೆಳ್ಳುಳ್ಳಿ ಎಲ್ಲ ಫುಲ್ ಜಜ್ಜಿ ಹಾಕಿರ್ತಾರೆ, ಸ್ಪೈಸಿ ಇದೆ, ಖಾರ ಇದೆ. ಇದೊಂದು ಬಿಟ್ಟರೆ ಮಿಕ್ಕಿದ ಇದು ಅಂಜಲ್ಲು ಮತ್ತು ಫ್ರಾನ್ಸ್ ಬಿಟ್ಟರೆ ಮಿಕ್ಕಿದೆಲ್ಲ ಡಿಶಸ್ಸು ಖಾರವಾಗಿದೆ. ಮಜಾ ಇದೆ ಗುರು, ಮಜಾ ಇದೆ. ಉಡುಪಿಯಿಂದ ಮಲ್ಪೆ ಬೀಚಿಗೆ ಬಂದರೆ ಮಲ್ಪೆ ಬೀಚ್ ಮುಂದೆನೇ ಇರೋವಂಥದ್ದು. ಲೈನಿಗೆ ಅಂಗಡಿಗಳಿದೆ ಆ್ಯಕ್ಚುಲಿ. ಸೊ ಬೆಳಗ್ಗೆಯಿಂದ ರಾತ್ರಿವರೆಗೂ ಇರ್ತಾರೆ, ಫ್ರೆಶ್ ಆಗಿರೋ ನೀರು ಸಿಗುತ್ತೆ. ಇದಕ್ಕೆ ಯಾವುದೂ ಮಿಕ್ಸ್ ಮಾಡಿಲ್ಲ, ಅವ್ರು ಹೇಳಿದ್ರು, ನಾವು ಕೇಳಿದ್ವಿ. ಆನೆಸ್ಟಾಗಿ ಹೇಳ್ಬಿಡಿ ಸರ್, ಇದು ಮಿಕ್ಸ್ ಮಾಡಿದರೆ ಏನಾದರೂ ಇಲ್ಲ ಅಂತ. ಬೆಳಗ್ಗೆ ಇಳಿಸ್ಕೊಂಬಂದು ಇಕ್ಕಿರೋದು, ಸೊ ಏನು ಮಿಕ್ಸ್ ಮಾಡಲ್ಲ ಅಂತ ಹೇಳಿದ್ರು. ಬಟ್ ಬೆಳಗ್ಗೆನೇ ಕುಡಿದ್ರೆ ಇನ್ನೂ ಫ್ರೆಶ್ ಆಗಿರುತ್ತೆ, ಕಿಕ್ ಹೊಡೆಯಲ್ಲ. ಬಟ್ ಇದನ್ನು ಕುಡಿದ್ರೆ ಮೇ ಬಿ ಒಂದು 4-5% ನಿಮಗೆ ಆಲ್ಕೋಹಾಲಿಕ್ ಕಂಟೆಂಟ್ ಆಗೋ ಥರ ಆಗಿರುತ್ತೆ, ಕಿಕ್ ಹೊಡೆಯೋ ಥರ ಆಗುತ್ತೆ. ಬಟ್ ಹೆಲ್ತ್ಗೆ ತುಂಬ ಒಳ್ಳೆಯದು ಗುರು. ನೀರ ತುಂಬ ಒಳ್ಳೆಯದು, ಬೆನಿಫಿಟ್ ಇರುತ್ತೆ. ಸೊ ನೀವು ಸುತ್ತಮುತ್ತ ಕಡೆ ಬಂದರೆ, ಮಲ್ಪೆ ಕಡೆ ಬಂದರೆ
ವಿಸಿಟ್ ಮಾಡ್ಬೋದು ಒಂದ್ಸರಿ. ಸೊ ನೀರಾ ಇಷ್ಟಪಡೋರು ನೀರಾಗೆ ವಿಸಿಟ್ ಮಾಡಿ, ಫುಡ್ ಇಷ್ಟಪಡೋರು ಫುಡ್ಗೆ ವಿಸಿಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಈ ವಿಡಿಯೋದಲ್ಲಿ ಫುಲ್ ನೀರ ಖಾಲಿ ಮಾಡ್ಕೊಂಡು ಮನೆ ಕಡೆ ಹೋಗ್ತೀವಿ. ಬಾಯ್ 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 ಬಾಯ್.